ಹಾಯ್ ನಮಸ್ಕಾರ, ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಕ್ಯಾಪ್ಸಿಕಮ್ ಬಾತ್. ಮನೆ ಒಳಗಡೆ ಒಂದು ಅನ್ನ ರೆಡಿ ಇದ್ದರೆ ಸಾಕು, ನಾವು ಯಾವ ಮಸಾಲೆ ಬೇಕಂದರೆ ರೆಡಿ ಮಾಡ್ಕೊಬೋದು. ಬಿಸಿ ಬಿಸಿಯಾಗಿ ಬ್ಯಾಚ್ಲರ್ಸ್ಗಾಗಿ, ಆಫೀಸ್ಗಾಗಲಿ, ಮಕ್ಳಿಗಾಗಲಿ ತುಂಬ ಟೇಸ್ಟಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ನಾನೀಗ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಟಿದ್ದೀನಿ, ಒಂದು ಬಾಣಲಿ ಕಡಾಯಿ ಥರ. ಅದಕ್ಕೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಫ್ರೈ ಮಾಡಿರೋ ಎಣ್ಣೆ, ಏನು ಯೋಚನೆ ಮಾಡಬೇಡಿ. ಆಮೇಲೆ ಅರ್ಧ ಸ್ಪೂನಷ್ಟು ಸಾಸಿವೆ, ಕಡಲೆಬೇಳೆ ಅರ್ಧ ಸ್ಪೂನು, ಉದ್ದಿನಬೇಳೆ ಅರ್ಧ ಸ್ಪೂನ್ ಅದು ಹಾಕ್ಕೊತೀನಿ. ಸಣ್ಣಗೆ ನಾನು ಕಟ್ ಮಾಡಿಟ್ಟಿರೋ ಬೆಳ್ಳುಳ್ಳಿ ಒಂದು 8 ಎಸಲು ಹಾಕ್ಕೊತೀನಿ. 2 ಹಸಿಮೆಣಸಿನ್ಕಾಯಿ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡು, ಸ್ವಲ್ಪ ಕರಿಬೇವು ಹಾಕ್ಕೊಂಡು, ಗ್ಯಾಸ್ ಕಡಿಮೆ ಇಟ್ಕೊಂಡು, ಕಮ್ಮಿ ಉರಿಯೊಳಗೆ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕಲರ್ ಚೇಂಜ್ ಆಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಕಲರ್ ಚೇಂಜ್ ಆಗ್ತಾ ಬರ್ತಿತ್ತು. ಈಗ ನಾನು ಒಂದು ಈರುಳ್ಳಿನ ಉದ್ದು ಕಟ್ ಮಾಡ್ಕೊಂಡಿದ್ನಿ, ಅದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ತೀರಾ ಫ್ರೈ ಮಾಡಲ್ಲ, ಕಲರ್ ಚೇಂಜ್ ಆಗೋ ಗಂಟ ಫ್ರೈ ಮಾಡಲ್ಲ, ಒಂದು ಮೀಡಿಯಮಾಗಿ ಫ್ರೈ ಮಾಡ್ಕೊತೀನಿ. ಈಗ ಕ್ಯಾಪ್ಸಿಕಮ್, ನಾನು 2 ಕ್ಯಾಪ್ಸಿಕಮ್ ನಾನು ಈ ರೀತಿ ಕಟ್ ಮಾಡಿಕೊಂಡೆ, ಚೆನ್ನಾಗಿ ತೊಳೆದು ಅದನ್ನು ಚೆನ್ನಾಗೆ ಫ್ರೈ ಮಾಡ್ಕೊತೀನಿ. ಹಾಕ್ಕೊಂಡು 1 ಸೆಕೆಂಡ್ನ ಬಿಡಬೇಕಾಗ್ತೈತೆ ಸ್ವಲ್ಪ ಬೇಯಲಿಕ್ಕೆ. ಈರುಳ್ಳಿ ಜೊತೆಗೆ ಅದನ್ನು ಬೇಯ್ತಾ ಇರ್ತೈತೆ. ಇದ್ರ ಜೊತೆಗೆ ನಾನು 2 ಟೊಮಟೊ, ಸಣ್ಣ ಟೊಮಟೊ ತಗೊಂಡು ಅದು ಉದ್ದುದ್ದಕ್ಕೆ ಕಟ್ ಮಾಡಿ ಅದು ಹಾಕ್ಕೊತೀನಿ. ಅದು ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಂಡು, ಈಗ ಮೂರೂ ಸಮವಾಗಿ ಫ್ರೈ ಆಗ್ತೈತೆ. ತುಂಬ ಟೇಸ್ಟಾಗಿರ್ತೈತೆ ನೋಡಿ. ಇದು ಕ್ಯಾಪ್ಸಿಕಮ್ ರೈಸ್ ಬಾತು ಬೇಡ ಅನ್ನೋರು ಈ ಥರ ಮಾಡಿಕೊಡಿ, ತಿಂತಾರೆ. 2 ಸ್ಪೂನು ಧನಿಯಾ ಪುಡಿ, 1.5 ಸ್ಪೂನು ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನ ಹಾಕಿ ಅದನ್ನು ಫ್ರೈ ಮಾಡ್ಕೊತೀನಿ. ಅದ್ರ ಜೊತೆಗೆ ಹಾಗೆ 3/4 ಭಾಗ ಅದು ಬೆಂದೋಗಿದೆ. ಈಗ ಇದನ್ನು ಹಾಕ್ಕೊಂಡು ಮಸಾಲೆನ ಫ್ರೈ ಮಾಡ್ಕೊತೀನಿ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ನೋಡಿಕೊಂಡ್ರೆ ಅದು ಹಾಕಿ ಇನ್ನೊಂದು ಸತಿ ತಿರುಗಿಸ್ರಿ ಚೆನ್ನಾಗೆ. ಸ್ವಲ್ಪ ಕೊಬ್ಬರಿನ ನಾನು ತುರಿದು ಇಟ್ಕೊಂಡಿದ್ದೆ, ಅದು ಹಾಕ್ಕೊತೀನಿ. ತುಂಬ ಟೇಸ್ಟ್ ಕೊಡ್ತೈತೆ ಹಾಕೋದ್ರಿಂದ. ಹಾಕಬೇಕು, ಹಾಕಿದ್ರೇ ಅದು ಟೇಸ್ಟ್ ಇರೋದಕ್ಕೆ ಹಾಕಿ ಒಂಚೂರು. ಈಗ ನಾನು ಅನ್ನ ಮಾಡಿ ಇಟ್ಕೊಂಡಿದ್ನಲ್ಲ, ಅನ್ನ ತಟ್ಟೆಗೆ ಹಾಕಿ ಆರಿಸಿ ಇಟ್ಕೊಂಡಿದ್ದೆ, ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಯಾರೇ ಹೊಸ್ದಾಗಿ ವಿಡಿಯೋ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟ್ ಕ್ಲಿಕ್ ಮಾಡಿ. ನಾನು ಯಾವ ಥರ ಅಡುಗೆ ಮಾಡ್ತೀನಿ ಅಂತ ನನ್ನ ಕಮೆಂಟ್ ಒಳಗೆ ತಿಳಿಸಿ. ನೋಡಿ, ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ತಿರುಗಿಸ್ಕೊತೀನಿ. ಮಸಾಲೆ ಎಲ್ಲ ಆ ಕಡೆ ಈ ಕಡೆ ಇರ್ತೈತೆ, ಸರಿಯಾಗಿ ತಿರ್ಸ್ಕೊಂಡು. ನೋಡಿದ್ರಲ್ಲ ಯಾವ ರೀತಿ ಮಾಡೋದಂತ ಹೇಳಿ. ನೋಡಿ, ತುಂಬ ಟೇಸ್ಟಾಗಿರ್ತೈತೆ. ಇದಕ್ಕೆ ಹುಣಸೆ ಹಣ್ಣು ಬೇಡ, ನಿಂಬೆಹಣ್ಣು ಬೇಡ, ಏನು ಬೇಡ. ಇಷ್ಟ ಆಯ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ.